ಎಲ್ಲ ನಾಟಿ ಕೋಳಿ ಸಾಗಾಣಿಕೆ ಮಾಡುವ ಎಲ್ಲ ರೈತರಿಗೆ ನಮಸ್ಕಾರ. ನಾನು ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರ ಹುಬ್ಬಳ್ಳಿಯಿಂದ ಇವತ್ತಿನ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರೂ ಸ್ವಾಗತಿಸ್ತೇನೆ. ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೇನೆ ಈ ಟೆಂಪ್ರೇಚರಲ್ಲಿ ಮರಿ ಕಂಟ್ರೋಲ್ ಮಾಡೋದು ಹೇಗೆ ಅಂತ. ಈ ಹೀಟ್ ಟೆಂಪ್ರೇಚರಲ್ಲಿ ಮರಿ ಕಂಟ್ರೋಲ್ ಮಾಡೋದು ಹೇಗೆ, ಯಾವ ಥರ ಮೇಂಟೈನ್ ಮಾಡಬೇಕು ನಾನು ನಿಮ್ಗೆ ತೋರಿಸ್ತೇನೆ. ಇದು ನೋಡಿ, ಈ ಥರ ಮೇಂಟೆನೆನ್ಸ್ ಇರಬೇಕು. ಕೋಳಿ ಸಾಗಾಣಿಕೆಯಲ್ಲಿ ಅತಿ ಮೊದಲದ ಆದ್ಯತೆ ನೀಡಬೇಕಾಗಿರೋದು ಫಸ್ಟಿನ 7 ದಿನಗಳು. ನಾವು 7 ದಿನ ಕೋಳಿ ಏನು ಬೆಳವಣಿಗೆ ಮಾಡ್ತೀವಿ, 7 ದಿನ ಯಾವ ಥರ ಸಾಕ್ತೀವಿ ಅದೇ ಥರದಾಗಿ ನಮ್ಮ ಮರಿ ಬೆಳವಣಿಗೆ ಆಗ್ತವೆ. ಈಗ ನೋಡಿ ಯಾವ ಥರ ಆ್ಯಕ್ಟಿವ್ನೆಸ್ ಇದ್ದಾವೆ ಕೋಳಿ, ಯಾವ ಥರ ಗ್ರೋತ್ ಇದ್ದಾವೆ. ಇದು ಬಂದುಬಿಟ್ಟು 2ನೇ ದಿನ ಕೋಳಿ ಬಂದು 2ನೇ ದಿನಕ್ಕೆ ಈ ಥರ ಆ್ಯಕ್ಟಿವ್ನೆಸ್ಸಲ್ಲಿ ಇದ್ದಾವೆ. ಕರೆಕ್ಟಾಗಿ ಫೀಡಿಂಗ್ ಮಾಡಬೇಕು, ಮೆಡಿಷನ್ ಕೊಡಬೇಕು, ಹೀಟಿಂಗ್ ಕೊಡಬೇಕು, ಅದಕ್ಕೆ ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಬೇಕು, ಅದಕ್ಕೆ ಅಡ್ಡಾಡಿಸ್ಬೇಕು, ಒಳ್ಳೆ ರೀತಿಯಲ್ಲಿ ಮರಿ ನೋಡ್ಕೋಬೇಕು. ಇವು 7 ದಿನಗಳ ಕೋಳಿ ಸಾಗಾಣಿಕೆಯಲ್ಲಿ ಬಹಳ ಮುಖ್ಯವಾದ ಇರುತ್ತೆ. ಆ 7 ದಿನ ನಾವು ಏನು ಮಾಡಬೇಕು, ಬೆಳಗ್ಗೆ ಬಂದ ತಕ್ಷಣ ಎಲ್ಲ ಡ್ರಿಂಕರ್ ಫೀಲ್ಡ್ರನ್ನು ತೊಳೆದು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ನಾವು ಪೇಪರ್ ಹಾಕಿರ್ತೀವಿ, ಇವತ್ತು ಸಾಯಂಕಾಲ ಪೇಪರ್ ತೆಗಿತೀವಿ. ಅದೇ ಥರವಾಗಿ ಈ ಥರ ಎಲ್ಲ ಕೆಲಸ ಇರುತ್ತೆ. ಕೋಳಿ ಸಾಗಾಣಿಕೆ ಬಹಳ ಈಸಿ. ಈಗ ಕರ್ನಾಟಕದಲ್ಲಿ ಅತಿ ಫಾಸ್ಟಾಗಿ ಬೆಳವಣಿಗೆ ಆಗ್ತಿರುವ ಬಿಸ್ನೆಸ್ ಯಾವುದಾದ್ರೂ ಇದೆ ಅಂದರೆ ಅದು ಕೋಳಿ ಸಾಗಾಣಿಕೆ. ಸೊ ತಾವು ಇದರ ಜೊತೆ ಗೂಡ್ಬೋದು. ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರದವರನ್ನು ಸಂಪರ್ಕಿಸಿ ನೀವು ಕೂಡ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನೋಡಿ ನಮ್ಮ ಕೋಳಿಗಳು ಯಾವ ಥರ ಇದ್ದಾವೆ, ಈ ಥರ ಆ್ಯಕ್ಟಿವ್ ಇರಬೇಕು. ನೋಡಿ ಇವಾಗಿನ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ. ಈ ಟೈಮಲ್ಲಿನೂ ಈ ಥರ ಆ್ಯಕ್ಟಿವ್ನೆಸ್ ಇರಬೇಕು ಮರಿ. ಯಾವ ಥರ ಇದ್ದಾವೆ ನೋಡಿ. ರೈತರೇ, ನೀವು ಈ ಥರ ಸಾಗಾಣಿಕೆ ಮಾಡಿದರೆ ನೀವು ಕೂಡ ಲಾಭದಾಯಕರಾಗಿರ್ತೀರಿ. ಮೊದಲನೇ 7 ದಿನಗಳ ಕಾಲ ನೀವು ಕೋಳಿಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನೋಡಬೇಕು. ಟೈಮ್ ಟು ಟೈಮ್ ನೀರು, ಫೀಡು, ಅದಕ್ಕೆ ಅಳಿಗಾಡಿಸೋದು. ನೋಡಿ ಯಾವ ಥರ ಇದ್ದಾವೆ, ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂಥ ಮರಿಗಳು. ಆಮೇಲೆ ಇದೇ ನಂತರ ನಾನು ನಿಮಗೆ 1 ತಿಂಗಳದ್ದು ಮರಿ ತೋರಿಸ್ತೇನೆ ಬನ್ನಿ. ಈಗ ನಾನು ನಿಮಗೆ ಆಗಲೇ 1ನೇ ದಿವಸ ಮರಿ ಸಾಗಾಣಿಕೆ ಬಗ್ಗೆ ಹೇಳ್ಕೊಟ್ಟೆ. ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ 1 ತಿಂಗಳದ ಮರಿಯ ಸಾಗಾಣಿಕೆ ಬಗ್ಗೆ. ಈ ಮರಿಗಳು ಯಾವ ಥರ ಇದ್ದಾವೆ ನೋಡಿ. 1 ತಿಂಗಳದ ಮರಿಗಳು ಯಾವ ಥರ ಆ್ಯಕ್ಟಿವ್ ಆಗಿದ್ದಾವೆ. ಇವು ಪ್ಯೂರ್ ನಾಟಿಗಳು. ಈ ಕೋಳಿಗಳು ತೊಗೊಂಡ್ರೆ ನೀವು ಲಾಭದಾಯಕರಿಗಿರ್ತೀವಿ. ಈ ಥರ ಆ್ಯಕ್ಟಿವ್ ಇರಬೇಕು, ಈ ಥರ ಓಡಾಡ್ಕೊಂಡಿರಬೇಕು. ಆರಾಮ್ ನೋಡಿ ಯಾವ ಥರ ಇದ್ದಾವೆ. ನಮ್ಮ ಹತ್ರ ಎಲ್ಲ ಪ್ಯೂರ್ ನಾಟಿಗಳು ಸಿಗ್ತವೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಡೆಲಿವರಿ ನಾವು ಕೊಡ್ತೀವಿ. ಎಲ್ಲ ಕ್ವಾಲಿಟಿಯಲ್ಲಿ ಬೆಳೆಸಿದಂಥ ಮರಿಗಳು, ಎಲ್ಲ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆದಂಥ ಮರಿಗಳು. ಈ ಮರಿಗಳು ಸೇಲಿಗೆ ಕೂಡ ರೆಡಿ.